ಭಾರತ ಮತ್ತು ಪಾಕಿಸ್ತಾನ ಎರಡು ಕೂಡ ಬದ್ಧ ವೈರಿ ರಾಷ್ಟ್ರಗಳು. ಇದು ಇಡೀ ಜಗತ್ತಿಗೆ ಗೊತ್ತಿದೆ. ಅದು ರಾಜಕೀಯ ವಿಚಾರಗಳೇ ಇರಲಿ ಅಥವಾ ಭೂ ವಿವಾದವೇ ಆಗಿರಲಿ. ಅಷ್ಟೇ ಯಾಕೆ, ಕ್ರೀಡೆ ಅಂತ ಬಂದಾಗಲೂ ಕೂಡ ಅಲ್ಲಿ ದ್ವೇಷ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಕ್ರಿಕೆಟ್ ಅಂತ ಬಂದಾಗ ಇನ್ನೂ ಒಂದು ಕೈ ಜಾಸ್ತಿನೇ ಇರುತ್ತೆ. ಅದೆಷ್ಟರ ಮಟ್ಟಿಗೆ ಅಂದರೆ, ಪಾಕಿಸ್ತಾನಕ್ಕೆ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲೋದಕ್ಕಿಂತ ಭಾರತವನ್ನ ಸೋಲಿಸೋದೇ ರಿಯಲ್ ಟಾಸ್ಕ್ ಅಂತೆ. ಇದನ್ನ ಖುದ್ದು ಅಲ್ಲಿನ ಪ್ರಧಾನಿಯೇ ಬಹಿರಂಗವಾಗಿ ಘೋಷಿಸಿದ್ದಾರೆ. ಹಾಗಾದ್ರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿದ್ದೇನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿ ಮಹಾ ಕದನಕ್ಕೆ ಇನ್ನೊಂದೇ ವಾರ ಬಾಕಿ. ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ಆಯೋಜನೆಗೊಂಡಿದ್ದು ಪಾಕಿಸ್ತಾನ ಆತಿಥ್ಯವನ್ನು ವಹಿಸಿಕೊಂಡಿದೆ. ಬಹುತೇಕ ಪಂದ್ಯಗಳು ಪಾಕಿಸ್ತಾನದಲ್ಲೇ ನಡೆಯಲಿವೆ. ಆದರೆ ಭಾರತದ ಪಂದ್ಯಗಳು ಮಾತ್ರ ದುಬೈನಲ್ಲಿ ನಡೆಯಲಿವೆ. ಫೆಬ್ರವರಿ 19ರಿಂದ ಟೂರ್ನಿ ಆರಂಭವಾಗಲಿದ್ದು ಫೆಬ್ರವರಿ 23ರಂದು ನಡೆಯಲಿರುವಂತಹ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ನಂತೆಯೇ ಎಲ್ಲರ ಚಿತ್ತ ನೆಟ್ಟಿದೆ. ಇದೇ ಮ್ಯಾಚ್ ಬಗ್ಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಕಿಡಿ ಹೊತ್ತಿಸೋ ಮಾತನ್ನ ಹೇಳಿದ್ದಾರೆ. ಟ್ರೋಫಿ ಗೆಲ್ಲೋ ಗುರಿ ಇಟ್ಟುಕೊಳ್ಳದೆ ಭಾರತವನ್ನ ಸೋಲಿಸುವಂತೆ ಕರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಟ್ಟು 8 ರಾಷ್ಟ್ರಗಳು ಭಾಗಿಯಾಗ್ತಾ ಇದ್ದು ಎಲ್ಲರ ಗುರಿಯೂ ಕೂಡ ಟ್ರೋಫಿ ಗೆಲ್ಲೋದೇ ಆಗಿದೆ. ಆದರೆ ಪಾಕಿಸ್ತಾನ ಮಾತ್ರ ಟ್ರೋಫಿಗಿಂತ ಭಾರತವನ್ನ ಸೋಲಿಸೋದೇ ಗುರಿ ಆಗಬೇಕು ಅಂತ ಅಲ್ಲಿನ ಪ್ರಧಾನಿಯೇ ಕರೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ತಂಡವು ಕೇವಲ ICC ಚಾಂಪಿಯನ್ಸ್ ಟ್ರೋಫಿ 2025 ಗೆಲ್ಲುವ ಗುರಿಯನ್ನ ಇಟ್ಕೊಳ್ಬೇಡಿ. ಫೆಬ್ರವರಿ 23ರಂದು ದುಬೈನಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಭಾರತ ತಂಡವನ್ನ ಸೋಲಿಸುವಂತ ನೈಜ ಕರ್ತವ್ಯದತ್ತ ಗಮನ ಹರಿಸಬೇಕು ಅಂತ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಪಾಕ್ ತಂಡಕ್ಕೆ ಕರೆ ಕೊಟ್ಟಿದ್ದಾರೆ. ಭಾರತ ತಂಡದ ವಿರುದ್ಧ ನಮ್ಮ ಆಟಗಾರರು ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಬೇಕು. ಸಾಂಪ್ರದಾಯಿಕ ಎದುರಾಳಿಯನ್ನ ICC ಪಂದ್ಯಾವಳಿಯಲ್ಲಿ ಸೋಲಿಸುವುದೇ ನಮಗೆ ಮುಖ್ಯವಾಗಬೇಕು. ಇದೇ ನಿಮಗಿರೋ ರಿಯಲ್ ಟಾಸ್ಕ್. ಈ ಕರ್ತವ್ಯಕ್ಕೆ ನಿರ್ವಹಣೆಯಲ್ಲಿ ಇಡೀ ರಾಷ್ಟ್ರವೇ ನಿಮ್ಮ ಬೆನ್ನಿಗೆ ನಿಂತಿದೆ ಎಂದಿದ್ದಾರೆ. 2021ರ ಬಳಿಕ ಭಾರತದ ವಿರುದ್ಧ ಗೆಲ್ಲದ ಪಾಕಿಸ್ತಾನ ತಂಡ. ಇಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಎಲ್ಲಾ ವಿಚಾರಗಳಲ್ಲೂ ಪಾಕಿಸ್ತಾನಕ್ಕಿಂತ ಭಾರತ ಒಂದು ಹೆಜ್ಜೆ ಮುಂದೆಯೇ ಇದೆ. ಕ್ರಿಕೆಟ್ನಲ್ಲೂ ಕೂಡ ಅದನ್ನ ಬಿಡಿಸಿ ಹೇಳಬೇಕಿಲ್ಲ. 2021ರಲ್ಲಿ ದುಬೈನಲ್ಲಿ ನಡೆದಂತ ICC T20 ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ತಂಡ ಕೊನೆಯದಾಗಿ ಭಾರತ ತಂಡವನ್ನ ಸೋಲಿಸಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಡೆದಂತ ಯಾವುದೇ ICC ಇವೆಂಟ್ಗಳಲ್ಲೂ ಕೂಡ ಪಾಕಿಸ್ತಾನ ಭಾರತದ ವಿರುದ್ಧ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಇದೀಗ 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಭಾರತವೇ ಗೆಲ್ಲುವಂತ ಫೇವರೆಟ್ ಟೀಮ್ ಎನಿಸಿಕೊಂಡಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಹಲವು ವಿಚಾರಗಳಲ್ಲಿ ಮನಸ್ತಾಪಗಳು ಇರೋದ್ರಿಂದ ಭಾರತ ICC ಚಾಂಪಿಯನ್ಸ್ ಟ್ರೋಫಿ 2025ಕ್ಕಾಗಿ ತನ್ನ ತಂಡವನ್ನ ಪಾಕಿಸ್ತಾನಕ್ಕೆ ಕಳಿಸೋಕೆ ನಿರಾಕರಿಸಿತ್ತು. ಹೀಗಾಗಿ ಭಾರತ ತಂಡದ ಎಲ್ಲಾ ಪಂದ್ಯಗಳನ್ನು ದುಬೈನಲ್ಲಿ ಆಯೋಜನೆ ಮಾಡಲಾಗಿದೆ. ಅದರಂತೆ ಫೆಬ್ರವರಿ 23ರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ದುಬೈನಲ್ಲಿ ಪಂದ್ಯ ನಡೆಯಲಿದೆ. ಪಾಕಿಸ್ತಾನವು ಹಾಲಿ ಚಾಂಪಿಯನ್ ಆಗಿ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನು ಆಡ್ತಾ ಇದೆ. 29 ವರ್ಷಗಳ ಬಳಿಕ ಪಾಕಿಸ್ತಾನ ICCಯ ಪಂದ್ಯಾವಳಿಗಳನ್ನು ಆತಿಥ್ಯ ವಹಿಸಿದೆ. ಹಾಗೆ ಗೆಲ್ಲೋ ಉತ್ಸಾಹದಲ್ಲೂ ಕೂಡ ಇದೆ. ಆದರೆ ಆ ಉತ್ಸಾಹಕ್ಕೆ ತಣ್ಣೀರನ್ನ ಹೆರಚಿ ಟ್ರೋಫಿ ಗೆಲ್ಲೋಕೆ ಟೀಮ್ ಇಂಡಿಯಾ ಪ್ಲೇಯರ್ಸ್ ಕೂಡ ರೆಡಿ ಇದ್ದಾರೆ. ನಮಸ್ಕಾರ.